ಗೈಸ್, ಎಲ್ರು ಹೆಂಗಿದ್ದೀರಾ? ಹೊಸ ವೀಡಿಯೋಗೆ PNG ಗೇಮಿಂಗ್ ಕಡೆಯಿಂದ ಇವತ್ತೇನೋ ಇಂಟ್ರೆಸ್ಟ್ ಬಂದು ಶಿಸ್ತಾಗಿ ಫ್ರೀ ಫೈರ್ ಅಂತ ಕುತ್ಕೊಂಡೆ. ಹೆಂಗೆಲ್ಲ ಚೇಂಜ್ ಆಗ್ಬಿಟ್ಟೈತೆ, ಇದು ಯಾರಂತ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಎಲ್ಲ ಹೇಳ್ದೆ ಆ್ಯನಿಮೆ ಆಯ್ತು, ಅದಕ್ಕೆ ಹಂಗೆ ಸೀದಾ ಗೇಮ್ ಕಡೆ ಬಂದೆ. ಗೇಮ್ ಅಂತ ಏನೋ ಇದು ಈ ಥರ ವಿಷಯ ನಂಗೆ ಗೊತ್ತೇ ಇರಲಿಲ್ವಲ್ಲೋ. ಅದಂತೂ ನಂಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ, ಏನೋ ಕಥೆ ಇಟ್ಕೊಂಡ್ಬಂದವನಿ ಅಂತ. ಆಮೇಲೆ ಕಡನ ಇಟ್ಕೊಂಡಿದ್ದ ಕೈಯಲ್ಲಿ ನಾನು. ಆಮೇಲೆ ಹೇಳ್ಬೇಕಂದ್ರೆ ಈ ಮ್ಯಾಚ್ ಡುವೋ ನೀವು ಇಬ್ಬರು ಕಾಣಿಸ್ತಿಲ್ಲ, ಅಲ್ಲಿ ನಾನು ಚಿಕ್ಕದಾಗಿ ಹಾಕ್ತೀನಿ ಮೇಲ್ಗಡೆ ನೋಡಿ. ಹಂಗೆ ಪ್ಯಾರಾಶೂಟಿಂದ ಸೇಫಾಗಿ ಲ್ಯಾಂಡಿಂಗ್ ಮಾಡಿಕೊಂಡು ಹಿಂದೆ ಪರ್ರ ಅಂತ ಓಡ್ಕೊಂಡು ಹೋದೆ ಗೈಸ್. ಓದೆ ಅಂತೂ ಇಂತೂ ರೀಚ್ ಆಗೋ ಥರ ಓಡ್ತಾ ಇದ್ದೀನಿ ಗೈಸ್. ಇನ್ನೊಂದು ವಿಷಯ ಏನಂದರೆ, ನಾನು ಇವಾಗ ನಾನು ಹೆಂಗಂದರೆ ನನ್ನ ಫೇಸ್ಬುಕ್ ಹಾಕೊಂಡು 71 ಲೆವೆಲ್ಲು. ನನ್ನ ಮೊಬೈಲ್ ಸಖತ್ ಹ್ಯಾಂಗ್ ಆಗ್ತಾ ಇರುತ್ತೆ, ಹೆಡ್ ಕರೆಕ್ಟಾಗಿ ಲ್ಯಾಗ್ ಹೊಡಿತಾ ಇರುತ್ತೆ ಆ ಟೈಮಲ್ಲೆಲ್ಲ. ಅದಕ್ಕೆ ನಾನೇನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಹಂಗಂದರೆ ಇದರಲ್ಲೇ ನೋವು ಹಾಕೊಂತಲ್ಲ ನಾನು, ಅವಾಗ ಈಸಿಯಾಗೂ ಇರುತ್ತೆ, ಎಲ್ಲ ಚೆನ್ನಾಗೂ ಇರುತ್ತೆ. ಹಂಗಂದರೆ ನಾರ್ಮಲಾಗಿ ಹೆಡ್ ಶಾಟ್ ಹೊಡಿಬೋದು. ಬೇಕಂದರೆ ನೀವು ವೀಡಿಯೋದಲ್ಲಿ ನೋಡಿ ಹೆಡ್ ಶಾಟ್ ಸ್ವಲ್ಪ ಚೆನ್ನಾಗಿರೋ ಥರ ಬಿಡುತ್ತೆ, ಮತ್ತು ಸ್ವಲ್ಪ ಲ್ಯಾಗ್ ಹೊಡಿತಾಯಿತ್ತು. ಆದರೆ ವೀಡಿಯೋದಲ್ಲಿ ನಿಮಗೆ ಲ್ಯಾಗ್ ಬರೋಣ. ಎಡಿಟ್ ಮಾಡೋಕೆ ಕೂತ್ಕೊಂಡಾಗಂತೂ ಯಪ್ಪ ಎಲ್ಲ ಜೀವ ಎಲ್ಲ ಬೈಕ್ ಬಂದಿತ್ತು. ಒಂದೊಂದು ಸ್ಟಾಕಾಗಿ ಕೂತ್ಕೊಂಡ್ಬಿಡುತ್ತೆ. ನನ್ನೊಂದು ಪೋಕೋ M2 ಮೊಬೈಲು. ಆದರೆ ಎಷ್ಟೊಂದು ವರ್ಷ ಆಗೋದಕ್ಕೂ ಪೋಕೋ ಸಖತ್ ನನಗೆ ಹೇಳ್ಬೇಕಂದ್ರೆ ತುಂಬ ವರ್ತ್ಲೆಸ್ ಮತ್ತು ಸಖತ್ತಾಗಿತ್ತು. ಯಾಕಂದರೆ ನಾನು ಇದನ್ನು ತೊಗೊಂಡಿದ್ದು 2019 ಅಕ್ಟೋಬರಲ್ಲಿ. ಇವಾಗ 2025 ಅಕ್ಟೋಬರ್ ಬಂದೇ ಬಿಡ್ತು, ಇನ್ನೊಂದು ತಿಂಗಳು ಹತ್ತತ್ರ. ಆಮೇಲೆ ಹಂಗೆ ಯಾರೋ ಒಬ್ಬ ಸಿಕ್ತ ಕಿಂಗ್ಫಿಶರಲ್ಲಿ ತಲೆ ಬುಡ್ಡೆಗೆ ಬಿತ್ತು. ಹಂಗೆ ಹೋದೆ, ಆಮೇಲೆ ಕೂತ್ಕೊಂಡೆ, ಸ್ವಲ್ಪ ಇವೊಂದು ಲೂಟ್ ಮಾಡಿಕೊಂಡೆ. M4A1 ಬಾಯ್ಸ್ ಅಂತ ಸಿಕ್ತು, ಒಂದು ಲೋನ್ ಮಾಡಿಕೊಂಡೆ. ಆಮೇಲೆ ಸೂಪರ್ ಮೆಡಿಕೇಟ್ ತೊಗೊಂಡೆ. ಹಂಗೆ ಸ್ವಲ್ಪ ಕೂತ್ಕೊಂಡೆ, ಬೇಡ ಅಂತ ಮುಂದೆ ಹೋದ. ಹಂಗೆ ಒಂದು ಟ್ರಾವೆಲಿಂಗ್ ಬಂದು ಗೋಣ ಬಂದೆ. ಇನ್ನೊಂದು ವಿಷಯ ಏನಂದರೆ, ನಾನು ಸಖತ್ ಹ್ಯಾಂಗೋ ಇದನ್ನೆಲ್ಲ ತೊಗೊತೀನಿ, ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಕಲಿತಾ ಇದ್ದೀನಿ ಮಾತಾಡೋದಕ್ಕೆ. ಇನ್ನು ಸ್ವಲ್ಪ ದಿನ ಹೋಗ್ತಾ ಕಾಂಟೆಂಟ್ ಕ್ರಿಯೇಟರ್ಸ್ ಥರನೇ ಮಾತಾಡೋದಕ್ಕೆ ಕಲ್ತ್ಕೊತೀನಿ. ಹಂಗೆ ಇಲ್ಲಿ ಸ್ವಲ್ಪ ವೀಡಿಯೋ ಲೆಂತಿ ಆಗಬಾರ್ದು ಅಂತ ಆಲ್ರೆಡಿ 10 ನಿಮಿಷ ಇದೆ. ಲೆಂತಿ ಆಗ್ಬಿಡಂತ ಸ್ಕಿಪ್ ಮಾಡಿದ್ದೀನಿ, ಬೇಜಾರು ಮಾಡ್ಕೊಂಬೇಡಿ. ಇಲ್ಲೊಬ್ಬ ಎನಿಮಿ ಕೂಡ ಬರ್ತಾನೆ, ಆದರೆ ನನಗೆ ಬೇಜಾರಾಗೋದು ಹೆಂಗೆ ಗೊತ್ತಾಗ, ನಾನು ಇವಾಗ ಆಡ್ತಾ ಮಾತಾಡ್ತಾ ಇಲ್ಲ, ಆಮೇಲೆ ಮಾತಾಡ್ತಾ ಇರೋದು. ಏನಂದರೆ, ಇಲ್ಲಾನು ಒಬ್ಬ ನೋಡ್ತೀನಿ ನಾಕ್ತಾನೆ, ಮತ್ತೆ ಇನ್ನೊಬ್ಬ ನೋಡ್ತೀನಿ, ಹಂಗೆ ಆಗುತ್ತೆ ನೋಡಿ. ಗ್ಲೋವಲ್ ಹಾಕೊಂಡ ಇಲ್ಲಾನು ಇದು ಹಂಗಾರೆ ದೂರ ತಕ್ಷಣ ಗ್ಲೋವಲ್ ಬರುತ್ತಲ್ಲ, ಸ್ಮಾರ್ಟ್ ಗ್ಲೋವಲ್ ಪ್ರೆಸ್ ಅದನ್ನು ಹಾಕೊಂಡಿದ್ದೀನಿ. ಅಲ್ಲೋಕೆ ಹಾಕೊಂಡೆ ಆಗಬೇಕು ಅಂದ್ಬಿಟ್ಟು. ಆಮೇಲೆ ಅಲ್ಲೋಕೆ ಹಾಕೊಂಡು ಫಿಲ್ಟರ್ ಚೇಂಜ್ ಮಾಡಿದ್ದೀನಿ 3 ಫೋನ್ಗೆ. ಆಮೇಲೆ ನೋಡಿ ಇವಾಗ ಇವ್ನು ಹೊಡಿತೀನಾ, ಓಕೆ ಮುಗೀತು. ಆಮೇಲೆ ಇವ್ನು ಹೊಡಿಯೋಕೆ ಹೋಗ್ತೀನಿ, ಅವ್ನು ನೋಡಿಬಿಡ್ತಾನೆ, ಅವ್ನು ಹಾಕ್ತಾನೆ. ನೀವು ಹೌದಾ, ಇವಾಗ ಅವ್ನು ನೋಡಿದಂತ ಅವ್ನು ಕಿತ್ತಿಸಿದ್ದು ಇವ್ನಿಗೆ ಹೊಡೆದೆ. ಇನ್ನೊಬ್ಬ ಬರ್ತಾನೆ ಮಧ್ಯದಲ್ಲಿ, ಅವ್ನಿಗೆ ಹೋಗುತ್ತೆ ಕಿಲ್ಲು. ಬೇಕಾದ್ರೆ ನೋಡಿ ಅವಾಗ ಅವ್ನು ಸತ್ನ ಯಾರು ಹೊಡೆದ ಅಂತ ನೋಡಿದ್ರೆ ಇನ್ನೊಬ್ಬ ಈ ಕಡೆ ಒಬ್ಬ ಬಂದಿರ್ತಾನೆ. ಅದೇ ಫುಲ್ಲು ಇಲ್ಲಿ ಬೇಜಾರಾಗೋದು. ಆಲ್ರೆಡಿ 3 ನಿಮಿಷ ಆಗ್ತಾ ಬಂತು ವಿಡಿಯೋ. ಆಮೇಲೆ ಇವನಿಗೆ ಹೊಡೆದು ರಿವೆಂಜ್ ತೀರಿಸ್ಕೊಂಡೆ. ನೋಡಿ ಇನ್ನೇನು ಹೊಡ್ತೀನಿ, ಒಳ್ಳೆ ಓಕೆ ಒಂದು ನಾಲ್ಕೋಟಾದ. ಇವನ್ನ ಕಿಲ್ಲೆತ್ಕೊಂಬೋಣ ಅಂತ ಮೊದಲು ಕಿಲ್ಲೆತ್ಕೊಂಡು 181 ಡ್ಯಾಮೇಜ್ ಸಿಕ್ತು, ಡಬಲ್ ಟೇಕ್ ಡೌನ್ ಆಯಿತು. ಆಮೇಲೆ ನನ್ನ ಕಡೆ ಸಿಕ್ತು, ಪೀಕರ್ ಒಂದು ಕಡೆ ಕಿಲ್ ಸಿಕ್ತು ಅಂತ ಖುಷಿಯಾಗಿ ಮುಂದೆ ಹೊಡ ಅಂತ ಲೂಟ್ ಮಾಡ್ತಿದ್ದೆ. ಸಂಜೆ ಅಮ್ಮ ತೊಗೊಂಡೆ, ಗ್ಲೋವಲ್ ತೊಗೊಂಡೆ, ಇದು ತೊಗೊಂಡಿದ್ದು ಎಲ್ಲನೂ ತೊಗೊಂಡೆ. ಹಂಗೆ ಓಡೋದ ನಾನು ಇದನ್ನೇ ಏನಕ್ಕೆ ನಾನು ರಿಪೇರ್ ಮಾಡ್ತೀನಿ ಅಂತ ಅರ್ಥ ಆಗಿಲ್ಲ. ಆಮೇಲೆ ಓದೆ ಮುಂದೆ ಹೋದೆ. ಪ್ಲಸ್ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಸಾಂಗ್ ಹಾಕ್ಬೇಕಾ ಬೇಡ ಅಂದಿದ್ದು. ಆಮೇಲೆ ನಾನು ಸಾಂಗ್ ಹಾಕ್ತೀನಿ, ನಾನು ಒಬ್ಬ RCB ಫ್ಯಾನ್, ನನಗೆ ಏನು ಬೇರೆ ಟೀಮ್ ಇಲ್ಲ, ನಾನು ಎಲ್ಲ ಟೀಮ್ ಹಾಕ್ತೀನಿ. ವೀಡಿಯೋ ಬೋರ್ ಬೆಂಕಿ ಎಷ್ಟು ಅಲೋಗಿತ್ತು, ಬಿದ್ದು ಸತ್ತೋಗಿಲ್ಲ. ಆಮೇಲೆ ಹೋದ ಮ್ಯಾಚ್ ಇದೇ ಥರ ಆಡೋಕೆ ವೀಡಿಯೋ ಮಾಡೋಣ ಅಂತ, ಆದರೆ ಇದೇ ಥರ ಬಿದ್ದು ಸತ್ತೋಗ್ಬಿಟ್ಟೆ. ಆದರೆ ಇಲ್ಲಿ ಸತ್ತೋಗಿಲ್ಲ, ಸೇಮ್ ಮಿಸ್ಟೇಕ್ ಎಲ್ಗಡೆ ಆಯಿತು ಅಂದ್ಬಿಟ್ಟು ಟೋಸ್ ಓಡ್ತಾ ಇದೆ. ಯಾಕಂದ್ರೆ ಓಡ್ಬೇಕು ಲೇಟ್ ಆಯಿತು. ಒಬ್ಬ ಎನಿಮಿ ಸಿಗ್ತಾನೆ ನೋಡಿ ನನ್ನ ಕಡೆ ಲೆಫ್ಟಲ್ಲಿ, ಇವನಿಗೆ ಭಾರಿ ಹೆಡ್ಸೆಟ್ ಬೀಳುತ್ತೆ. ಇವ್ನಿಗೆ ಬೀಳೋದು ಗೈಸ್, ನಂಗೆ ಗೊತ್ತಿಲ್ಲ, ಇವ್ನಿಗೇನು ಬೀಳಲ್ಲ. ಇವ್ನು ನಾಕ್ ಮಾಡ್ತೀನಿ, ಇನ್ನೊಬ್ಬ ಯಾರೋ ಬರ್ತಾನೆ ಅನ್ಸೋದು ಗೈಸ್. ಇವಾಗ ನಾನು ಮತ್ತೆ ಓಡೋಗ್ತೀನಿ, ಲೋಟ್ ಮಾಡ್ತೀನಿ, ಹಂಗೆ ಮತ್ತೆ ಪೀಕ್ ಕಡೆ ಹೋಗೋಣ ಅಂತ ಹೋಗ್ತಾ ಇರ್ತೀನಿ ಗೈಸ್. ಪೀಕ್ ಗೈಸ್ ಇನ್ನೊಂದು ಹೆಂಗೆ ಗೊತ್ತಾ, ನಾನು ಹೊಡಿತಾ ಇರ್ತೀನಿ, ನನ್ನ ಟೀಮೇಟ್ ನನ್ನ ಕಿಲ್ ಮಾಡ್ತಾನೆ, ನನಗೆ ಅರ್ಥ ಆಯ್ತಲ್ಲ. ಬೇರೆಯವ್ರ ಕಿಲ್ ಮಾಡ್ತಾರೆ ಅಂದ್ಕೊಂಡ್ರೆ ನಮ್ಮ ಟೀಮೇಟ್ ನನ್ನ ಕಿಲ್ದೇ ಚೋರಿ ಮಾಡ್ತಾನೆ. ಅದು ಮಾಡಿಕೊಂಡು ನನ್ನ ಪ್ರಕಾರ ಏನು ಕೊಡ್ದೆ ನಾನು ಸ್ವಲ್ಪ ಹಂಗಾರೆ ಒಂದು 5 to 10K ಮುಟ್ಟಿ ಸ್ಟಾಕ್ನ ಎಲ್ಲ ಲ್ಯಾಂಗ್ವೇಜಲ್ಲೂ ನನ್ನ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ. ಹಂಗೆ ಬಂದಿಲ್ಲ ಒಬ್ಬ ಎನಿಮೆ ಅವನೇ ಇದು ಮಾಡ್ತಾ ಇದ್ದ ಅನ್ಸುತ್ತೆ. ಇವಾಗ ನೋಡಿ ಅಲ್ಲಿ ಸಿಗ್ತಾನೆ, ಮುಂದೆಗಡೆ ಎನಿಮೆ ಸಿಗ್ತಾನೆ. ಹೇಳ್ಬೇಕಂದ್ರೆ ಹಂಗಾದ್ರೆ ಹೋಗ್ತೀನಿ, ನಾನು ಅಲ್ಲೊಂದು ಲೂಟ್ ಬಾಕ್ಸ್ನ ನಾನು ನೋಡಿರೋದನ್ನೇ ಲೂಟ್ ಮಾಡೋಣ ಅಂತ ನೋಡ್ತೀನಿ. ಹಂಗೆ ಅವೆಲ್ಲ ಬೇಡ ಬಿಡು ಅಂತ ಅಂದ್ಬಿಟ್ಟು ಹೋಗ್ತೀನಿ. ಮಾಸ್ಟರ್ ಟ್ರಕ್ ತೊಗೋತೀನಿ. ಮಾಸ್ಟರ್ ಟ್ರಕ್ನ ಅಲ್ಲೂ 2x ಹಾಕ್ತೀನಿ. ಮಾಸ್ಟರ್ ಟ್ರಕ್ ನೋಡಿ ಕೆಳಗಡೆ ಹೋಗ್ತೀನಿ ನಾನು ಸ್ವಲ್ಪ ಓಡೋದನ್ನ ನಾರ್ಮಲ್ ಹಾಕ್ತೀನಿ. ಕೆಳಗಡೆ ಗಂಟೆ ಹೋದ್ನ ಇಲ್ಲಿ ಒಂದು ನಾರ್ಮಲ್ ಸ್ಪೀಡ್ ಆಗುತ್ತೆ ನೋಡಿಬೇಕಂದ್ರೆ ಇಳಿತೀನಿ, ಅದು ಸಿಗಲ್ಲ. ಇಳಿದೆ
ಕಲ್ಲೋದೆ. ಇನ್ನೊಬ್ಬ ಸಿಗ್ದ. ಹಂಗೆ ಜಂಪ್ ಮಾಡಿ ಏಕೆ ಪಡಿಸೋಣ ಕೈಲಾಗ ಸ್ಮಾರ್ಟ್ ಗ್ಲೂವಲ್ ಹಾಕಿ ಯಾಕಂದ್ರೆ ನೋಡಿ ಹೊಡೆಯೋಣ ಅಂತ ಟ್ರೈ ಮಾಡ್ತೀನಿ. ಅದೇ ಗ್ಲೂವಲ್ ಯಾಕೋ ಒಂಥರ ಲ್ಯಾಗ್ ಹೊಡಿತಾಯಿತ್ತು ಮೊಬೈಲ್. ಅದಕ್ಕೆ ಹಂಗೆ ಇವನು ಏರಿಸ್ಬಿಡ್ತೀನಿ. ಕೊನೆಗೆ ಇವನ್ನ ಏಕೆದಲ್ಲಿ ಹೊಡಿತೀನಿ ಇಲ್ಲ ಬೈಸನಲ್ಲಿ ಹೊಡಿತೀನ. ಬೈಸನ್ ಒಟ್ಟಿನ ಬೈಪೋಟ್ ಆಯ್ತು. ಇವ್ರಿಗೂ ಇನ್ನೊಬ್ಬ ನೋಡಿ ಸ್ಕಿಲ್ ಸರಿ ಆಗ್ಬಿಡ್ತು ಅಂತ ಅಂದ್ಕೊಂಡಿದ್ದೆ ನಾನು. ಯಾಕಂದ್ರೆ ಅವ್ರಿಗೆ ಡ್ಯಾಮೇಜ್ ಕೊಟ್ಟಿದ್ದೆ. ಇಲ್ಲಿ ಬರ್ತಡೆಗೆ ಸತ್ತೋಗ್ಬಿಟ್ಟು ನನ್ನ ಟೀಮ್ ಸಿಕ್ಕ. ಹಂಗೆ ಇನ್ನೊಬ್ಬ ಟೀಮು ವೈಪೌಟ್ ಆಗ್ಬಿಟ್ಟು ಮೇಲಿಂದ ಫೈರ್ ಆಗ್ತಾಯಿತ್ತು. ಹಂಗೆ ಈ ಕಡೆ ಫೈರ್ ಆಗಿ ನೋಡೋಣ ಅಂತಂದ್ರೆ ಅವ್ನು ನಾಳೆ ಹೊಡೆದೊಡೆದೊಡ್ಡು ಸಾಯಿಸ್ತಾನೆ. ಆಮೇಲೆ ಹಿಂದೆ ಇನ್ನಾರೊಬ್ಬ ಹೋಯ್ತಿದ್ದ ಅಂದ್ಬಿಟ್ಟು ನಾನು ಕಣ್ಣಾಯಿಸ್ದೆ. ನಾನು ಕಣ್ಣಾಯಿಸೋ ಟೈಮ್ ಸ್ವಲ್ಪ ರಾಂಗ್ ಆಗಿತ್ತು ಅನ್ಸುತ್ತಾರೆ. ಎಲ್ಲೂ ಇರಲಿಲ್ಲ. ಹಂಗೆ ವಾಪಸ್ ಬಂದು ಮಾಸ್ಟರ್ ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಒಟ್ನಲ್ಲಿ ಹಂಗೆ ಇನ್ನೊಬ್ಬ ಇವನು ಹಂಗೆ ಸಿಗ್ತಾ ಹೊಡಿತಾನೆ ಯಾರು ಸಿಗ್ತಲ್ಲ. ಆಫ್ಲೈನ್ ಪ್ಲೇಯರ್ ಅನ್ಕೊತೀನಿ. ಯಾಕಂದರೆ ನಾನು ಇವಾಗ ಸಿಲ್ವರಲ್ಲಿ ಆಡ್ತಾ ಇರೋದು. ನಂದು ಫೇವ್ರೇಟ್ ಯಾರು ಗೊತ್ತಾ, ಯೂಟ್ಯೂಬರ್ ಬಂದ್ಬಿಟ್ಟು ರೈಸ್ಟಾರು. ಅವ್ರು ನಮ್ಮ ಕೇಳೋದು ಹುಟ್ಟಿರೋ ನಾನು ತುಳುನಾಡೋರು. ಅಲ್ಲ ನಾನು ತುಳುನಾಡೋನು, ನಾನು ಅಪ್ಪಟ ಮಂಡ್ಯದವನು. ಹಂಗೆ ಮಾಸ್ಟರ್ ಎತ್ಕೊಂಡು ಹಂಗೆ ಸಿಂಗಿ ಅಂತ ಹೋದೆ. ಮತ್ತು ನಿಮ್ಮ PNG ಚಾನಲಲ್ಲಿ ನಾನು ವಿರಾಟ್ ಕೊಹ್ಲಿ ಬಗ್ಗೆ ಸಖತ್ ವಿಡಿಯೋ ಮಾಡಿದ್ದೀನಿ. ಹಂಗೆ ನೋಡಿ. ಮತ್ತು ಇನ್ನೇಂದ ಫೈರ್ ಆಗ್ತಿತ್ತು ಅಂದ್ಬಿಟ್ಟು ವಾಪಸ್ ಹಿಂದೆ ತಿರುಗಿದೆ. ನೋಡಿದೆ ಯಾರು ಫೈರ್ ಮಾಡ್ತಾನಲ್ಲ ಅಂತ ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಆಮೇಲೆ ರೈಟ್ ಸೈಡಿಂದ ಫೈರ್ ಆಗ್ತಿತ್ತು. ಸ್ವಲ್ಪ ಪಟ್ಟತ್ತ ಗ್ಲೋವಲ್ ಆಗ್ತದೆ. ಸ್ಮಾರ್ಟ್ ಗ್ಲೋವಲ್ ಹಾಕ್ಬಿಟ್ಟು ಹಂಗೆ ಮೊಬೈಲ್ ನೋಡ್ತಿದ್ದೆ. ಸ್ವಲ್ಪ ಪಟ್ಟನೇ ಹೊಡೆದೆ. ನೋಡಿ ಏನು ಸಿಗ್ತಾ ಇರಲಿಲ್ಲ ನನಗೆ ಅಂತ ಹೊಡಿತೇನೆ. ಆದ್ರೆ ಏಟ್ ಬೀಳ್ತಾ ಇಲ್ಲ. ಹಂಗೆ ನನಗೆ ಸ್ವಲ್ಪ ಡ್ಯಾಮೇಜ್ ಕೊಟ್ಟು ನಾನು ಟೀಮೇಟ್ಸ್ ಡ್ಯಾಮೇಜ್ ಕೊಟ್ಟಿದ್ದೆ. ಆರು ಟೀಮ್ ವೈಪೋಟ್ ಅಂತ ತಗೊಂಡು ಶಿಸ್ತಾಗಿ ಮುಂದೆ ಹೋಯ್ತಾ ಇದೆ. DJ ಎಲ್ಲ ಹಾಕೊಂಡು. ಇದು ಬಂದು ನಾನು ಅವೇ ಕಣ್ಣೆ ಹೇಳ್ಬೇಕು. ನಾನು ಏನೂ ಡೌನ್ಲೋಡ್ ಮಾಡಿಲ್ಲ. ಇನ್ನೊಂದ್ರೆ ಡೌನ್ಲೋಡ್ ಆಗೈತೆ ಏನೋ ಕಿದೋಡ್ಬೇಕು ಅಂತ ಆಗ್ತಾಯಿಲ್ಲ. ಇವೆಲ್ಲ ಇದು ಸ್ಕೋಪ್ ಹಾಕಿ ಕೊಡೋಣ ಅಂತೀನಿ. ಸ್ಕೋಪೇ ಬೀಳ್ತಾ ಇಲ್ಲ. ಮೊಬೈಲ್ ಮೊದಲೇ ಲ್ಯಾಗ್ ಆಯ್ತಾಯಿತ್ತು. ಸೆಟ್ಟಿಂಗ್ಸು ನೆಟ್ಟು ಕರೆಕ್ಟಾಗಿಲ್ಲ. ಏನು ಮಾಡೋದಂತ ಅರ್ಥ ಆಯ್ತಿರಲಿಲ್ಲ. ಅದಕ್ಕೆ ಏನು ಇದು ಮಾಡೋದು ಬೇಡ, ಬೇಜ ಮಕ್ಕಳದು ಬೇಡ ಅಂದ್ಬಿಟ್ಟು ಹಂಗೆ ಹೋಗಿದೆ. ಇವಾಗ ನಾನು ಹಾಕಿರೋದು ಬಂದ್ಬಿಟ್ಟು ಮೂನ್ ಫಾಲ್ಸ್ ಅಂತ ಫಿಲ್ಟರ್ಸ್. ಈ ಫಿಲ್ಟರ್ಸ್ ನಿಮಗೆ ಕ್ಯಾಪ್ ಕಟ್ ಆಗಿ ಸಿಗುತ್ತೆ. ಕ್ಯಾಪ್ ಕಟ್ ಲಿಂಕ್ ಬೇಕಂದರೆ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ ವೀಡಿಯೋದಲ್ಲಿ ಒಂದ್ಸಲ ಹೇಳಿರ್ತೀನಿ. ನಾನು ವಾರಕ್ಕೆ 4-5 ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾರ್ಟ್ ಆರೋ ಆಗಿರ್ಬೋದು ಅಥವಾ ಲಾಂಗ್ ಫಾರ್ಮೆಟ್ ವೀಡಿಯೋ ಆರೋ ಆಗಿರ್ಬೋದು. ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಪೋರ್ಟ್ ಬೇಕೇ ಬೇಕಾಯ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹಂಗೆ ನೋಡಿ ಇವಾಗ ಕೆಳಗಡೆ ಹಂಗೆ ಹೋಗ್ತಾ ನನ್ನ ಟೀಮೇಟ್ ಹತ್ಕೊಳಕ್ಕೆ ನೋಡ್ತಾನೆ. ಅದು ಹತ್ಕೊಳಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಮೇಗಡೆ ಹೋಗ್ತೀನಿ. ಇನ್ನೇನು ಭಯ ಆಗುತ್ತೆ ನೋಡ್ಕೊಳ್ಳಿ. ಹಂಗೆ ಹೋಗ್ತೀನಿ. ಸ್ವಲ್ಪ ಇದು ಗುದೀತೀನಿ. ಡ್ಯಾಶ್ ಸಿಲ್ಡ್ ಚಿಕ್ ಅಂತ. ಹಂಗೆ ಇದು 2x ಹಾಕಿದ್ದೀನಿ. ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಹಂಗೆ ಹೋಗಿದ್ದಾನೆ ನೋಡಿ. ನನಗೆ ಗಾಡಿ ಓಡ್ಸೋಕೆ ನಿಜವಾಗ್ಲೂ ಬಂದರೆ ಗೇಮಲ್ಲಿ ಓಡ್ಸೋಕೆ ಬರೋಣ. ನನ್ನ ಫ್ರೆಂಡ್ ನನಗೆ ಎಲ್ಲ ರಿಯಲ್ ಮ್ಯಾಪಲ್ಲಿ ಗೊತ್ತಿರೋ ನನ್ನ ಫ್ರೆಂಡಿಗೆ ಬರ್ಬಿಡೋದು ಫುಲ್ ಗೊತ್ತು. ಹಂಗೆ ಇವನು ಇಳ್ಕೊತೀನಿ. ಫೈರ್ ಆಗುತ್ತೆ ಟಪ್ಪ ಅಂತ ಇಳಿಸ್ತಕ್ಕನ. ಆಮೇಲೆ ಅಪ್ಪ ಎಲ್ಲ ಕಡೆಯಿಂದ ಹೊಡಿತಾರಲ್ಲ ಅಂದ್ಬಿಟ್ಟು ನನ್ನ ಟೀಮೇಟ್ ಹತ್ರ ಹೋದೆ. ಟೀಮೇಟ್ ಹತ್ರ ಹೋಗಿಷ್ಟಕ್ಕೆ ಅವ್ನು ನೋಡ್ರೆ ಫೈರ್ ಮೇಲೆ ಫೈರು ಅವ್ನು ಹಾಕೋದು. ಅದಕ್ಕೆ ಈ ಕಡೆ ಒಬ್ಬ ಚಾನ್ಸ್ ಇತ್ತು ಅಂದ್ಬಿಟ್ಟು ಇವ್ನು ನೋಡಿದ್ರೆ ಬೈಸನಲ್ಲಿ ಸೇಟೇ ಇತ್ತು. ಆಮೇಲೆ AK-47 ಒಳ್ಳೆ ವೆಬ್ಸೈಟ್ ಬಿತ್ತು ಅಂದ್ಕೊಂಡೆ ಬೀಳಲಿಲ್ಲ. ಆದರೆ ಮುಂದೆ ಹೋದೆ. ಹಂಗೆ AK-47 ಮುಗಿಸ್ಕೊಂಡು ಟೀಮ್ ವೈಪ್ ಕೊಟ್ಟಿತ್ತು. ಹಂಗೆ ಇವನಿನ್ನೊಬ್ಬ ಓಡ್ತಾನೆ. ಅವ್ನು ಬಿಟ್ಟು ಕಿಲ್ಲೆತ್ತಿದೆ. ಆಮೇಲೆ ಇನ್ನೊಬ್ಬ ಹೊಡ್ತಿದ್ದ ನನ್ನ ಟೀಮೇಟ್ ಕಿಲ್ಲೆತ್ತಿದ್ದ. ಹಂಗೆ ಏನಾಗಲ್ಲ, ಪಾಲಿಗೆ ಬಂದಿದ್ದು ಪಂಚ ಅಂತ ಅಂದ್ಕೊಂಡಿರ್ಬೋದು. ಅದೇ ಕೆಳಗಡೆ ಯಾವಾಗ ಸಿಗ್ತಾರೆ. ಆದರೆ ಅವ್ನು ಹೊಡಿಯೋಕೆ ಹೋಗ್ತೀನಿ. ಜೂಮ ಸಿಗ್ತಾಯಿಲ್ಲ. ಅವನು ನಾಕ್ ಮಾಡ್ತಾನೆ. ಇನ್ನೊಬ್ಬ ನಮ್ಮ ಟೀಮೇಟ್ ಹೊಡಿತಾನೆ. ಇಲ್ಲಿಂದ ರೈಟ್ ಸೈಡ್ ಕಾಣಿಸ್ತೈತಲ್ಲ, ಅಲ್ಲಿನ ಇನ್ನೊಂದು ಕಡೆ ಫೈರ್ ಆಗ್ತಾ ಇರುತ್ತೆ. ಇವಾಗ ನೋಡಿ ಇಲ್ಲಿ ಇವಾಗ ಫೈರ್ ಮಾಡ್ತಾನೆ. ಹಂಗೆ ಫೈರ್ ಮಾಡ್ತಾನೆ. ಆಗಲ್ಲ. ಆಮೇಲೆ ನನ್ನ ಟೀಮೇಟ್ಗೆ ರೈಟ್ ಸೈಡಲ್ಲಿ ಬೀಳ್ತಾರೆ. ನಾನು ಕೆಳಗಡೆ ಹೋಗ್ಬಿಡ್ತೀನಿ. ಮಿಸ್ ಆಗಿಬಿಟ್ಟು ಆಮೇಲೆ ಇವನ್ನ ನಾಕ್ ಮಾಡೋಕ್ಕೆ ಅವನು ಸತ್ತು ನಿಂತ್ಕೊಡ್ತಾನೆ. ಅವ್ನು ಫೈರ್ ಮಾಡ್ತಾರೋದು ನೋಡ್ಬಿಟ್ಟು ನಾನು ಕಿಲ್ ತೊಗೊಳ್ಳೋಣ ಅಂತ ಅವನು ಹೊಡಿತವನು. ಯಾರೋ ನಂದೇ ಹೈಯೆಸ್ಟ್ ಕಿಲ್ ಬಂದಿದ್ದೆ. ನಾನು ಎಷ್ಟು ಡ್ಯಾಮೇಜ್ ಕೊಟ್ಟರು ನನಗಂತ ಕಿಲ್ ಬರ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಿದೆ. ಒಳ್ಳೆ ಥರ ಆಡ್ತಾರೆ. ನನಗೆ ಖುಷಿ ಪಡಿ. ಹಂಗೆ ನೋಡ್ತಾ ಮೇಲೆ ಹತ್ತದೆ ಹೇಗಿರೋದೆ ಅದೇ ಆಗಲಿಲ್ಲ. ಕೊನೆಗೆ ಅವನೇ ಹೊಡೀಲಿ ಅಂತ ಬಿಟ್ಟೆ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. OKTix ಚಾನಲಲ್ಲಿ ಬರೀ 10 ಫಾಲೋವರ್ಸ್ ಬರುತ್ತೆ. ಪ್ಲೀಸ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಮತ್ತು ಹಂಗೆ ನೋಡಿ ಹೊಡಿತಾ ಎಷ್ಟು ಬೇಜಾರಾಗಲ್ಲ ನನಗೆ ಗೈಸ್. ಹಂಗೆ ನೋಡಿ ಇಲ್ಲಿ ಹೊಡಿತಾ ಎಷ್ಟೇ ಹೊಡೆದ್ರು ಹೋಗ್ತಿಲ್ಲ ಗೈಸ್. ಸಾಯ್ತಾನೆ ಇಲ್ಲ. ಇಬ್ಬರನ್ನಾರು ಹೊಡೆಯೋಣ ಅಂದ್ಕೊಂಡ್ರೆ ಕೊನೆಗೆ ನಾನೇ ಹೊಡಿತಾನೆ. ಕೊನೆಯಲ್ಲಿ ನೋಡಿ ಹಂಗೆ ಹೊಡಿಲೇ ಇಲ್ಲ. ಆಮೇಲೆಲ್ಲ ಭಯ ಆಗುತ್ತೆ ನೋಡಿ. 2 ಕಿಲ್ ಎಷ್ಟು ಡ್ಯಾಮೇಜ್ ಕೊಟ್ಟರು ಆಗಲಿಲ್ಲ. ಭಯ ಮಾಡಿಕೊಂಡೆ. ಫೈನಲಿ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿರೋ ಪೆಡಿಟ್ಸ್ ಚಾನಲ್ನ ಇದು ಮಾಡಿ ಸಪೋರ್ಟ್ ಮಾಡಿ. ಹಂಗೆ 13 ಕಿಲ್ ಹೊಡೆದಿರ್ತೀನಿ ನಾನು. ಗೋಲ್ಡ್ ಒಂದು ಡೈರೆಕ್ಟಾಗಿ 74 ಟೆಸ್ಟ್ ತಗೊಂಡು ಜಂಪಾಗಿ 5,000 ಹತ್ತತ್ರ ಏನೋ ಡ್ಯಾಮೇಜ್ ಕೊಡ 5,031 12 ಕಿಲ್ಲು 4,014. ಬಾಯ್ ಥ್ಯಾಂಕ್ ಯು ಗೈಸ್.